ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ಸಂಕ್ರಾಂತಿ ಹಬ್ಬ ಯಾವ ರೀತಿ ಮಾಡೋದು ಅಂತ ನೋಡಿಸ್ತೀನಿ. ಹಳ್ಳಿಯಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಯಾವ ರೀತಿ ಹಬ್ಬ ಮಾಡ್ತೀರಿ ಅಂದ್ಬಿಟ್ಟು ನೋಡಿಸ್ತೀನಿ. ನೋಡಿ, ಇದು ಗಬ್ಬಿಯಾಳು ಪೂಜೆ. ನಮ್ಮ ಕಡೆ ಇದು ಗಬ್ಬಿಯಾಳು ಪೂಜೆ ಅಂತಾರೆ. ಈ ಥರ ಮನೆ ಹತ್ರ ಅವ್ರು ಬರ್ತಾರೆ, ಧಾನ್ಯಗಳನ್ನ ಅವ್ರಿಗೆ ಪೂಜೆ ಮಾಡಿಬಿಟ್ಟು ಅವ್ರಿಗೆ ಧಾನ್ಯ ಕೊಡಬೇಕು. ಧಾನ್ಯ ಬೆಳೆದಿಲ್ಲ ಅನ್ನೋರು ಅವರು ಏನಾದರೂ ಕಾಸು ಏನಾದರೂ ಕೊಡ್ಬೋದು. ಬಟ್ ನಾವು ಧಾನ್ಯ ಕೊಡ್ತೀರಿ ವರ್ಷನೂ. ಇದು ನಮ್ಮ ಕಡೆ ಇರುವಂಥ ಒಂದು ಪದ್ಧತಿ. ಅದನ್ನು ಎಲ್ಲರೂ ಗೌರವದಿಂದ ನೋಡ್ತಾರೆ. ಸೊ ನೆಕ್ಸ್ಟ್ ನಾವು ಕೆಲಸ ಮಾಡಬೇಕು. ನೋಡಿ, ಎಲ್ಲ ಹೂವು ಕಟ್ಟಿದ್ದೀವಿ. ಎಲ್ಲನೂ ಅದನ್ನು ದೊಡ್ಡ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಸುತ್ತಿಡ್ತಾ ಇದ್ದೀವಿ. ಏಕೆಂದರೆ ನಾಳೆವರೆಗೂ ಇರಬೇಕು ಇದು ಅಂದ್ಬಿಟ್ಟು. ಇಲ್ಲಾಂದರೆ ಒಣಗೋಗುತ್ತೆ, ಈ ಬಿಸಿಲು ಬೇರೆ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು. ಸೊ ಇದನ್ನೆಲ್ಲನೂ ಒಂದು ಬಟ್ಟೆಯಲ್ಲಿ ಹಾಕಿರ್ತೀವಿ. ಇಷ್ಟೊಂದು ಹೂವು ನಾಳೆ ನಮಗೆ ಹಸು ಇರೋದ್ರಿಂದ ಜಾಸ್ತಿ ಹೂವು ಬೇಕು. ಮತ್ತು ಮನೆಯಲ್ಲಿ ಪೂಜೆಗೆ, ಬಾಗಿಲುಗಳಿಗೆ ಇದಕ್ಕೆಲ್ಲನೂ ಬೇಕು. ಹಬ್ಬಕ್ಕೆ ಇದ್ದೇ ಇರುತ್ತಲ್ವ, ಹೂವನ್ನ ಜಾಸ್ತಿ ಬಳಸ್ತೀರಿ ಅಂತ ನಿಮಗೂ ಗೊತ್ತೇ ಇರುತ್ತೆ. ಇದು ಬಿಡಿ ಹೂಗಳಲ್ಲಿ ಈ ರೀತಿ ಕೋಸಿದ್ದೀನಿ. ಯಾವ ರೀತಿ ಇದೆ ಅಂದ್ಬಿಟ್ಟು ಒಮ್ಮೆ ಕಮೆಂಟ್ ಮಾಡಿ. ಅದೇ ರೀತಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನೈಟ್ ನಾವು ಅವರೆಕಾಯಿ ಬಿಡಿಸಿದ್ದೀವಿ. ನೋಡಿ, ಬಿಡಿಸ್ತಾ ಇದ್ದೀವಿ. ಇದನ್ನು ಸುಲಿದ್ಬಿಟ್ಟು ನೀರಲ್ಲಿ ಹಾಕ್ತೀವಿ. ನೋಡಿ ಎಷ್ಟೊಂದು ಸುಲಿದಿದ್ದೀವಿ ಅಂದ್ಬಿಟ್ಟು. ನಮ್ಮ ಕಡೆ ಸ್ಪೆಷಲ್ಲಾಗಿ ಅವರೆಕಾಯಿನೇ ಜಾಸ್ತಿ ನಾವು ಯೂಸ್ ಮಾಡೋದು ಈ ಹಬ್ಬಕ್ಕಂತೂ. ಸಂಕ್ರಾಂತಿ ನಾನು ಸಿಂಪಲ್ಲಾಗಿ ಬರೆದುಬಿಟ್ಟು ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕಿ ಇಟ್ಟಿದ್ದೀನಿ. ನೋಡಿ ಯಾವ ರೀತಿ ಇದೆ ರಂಗೋಲಿ ಅಂದ್ಬಿಟ್ಟು. ಇದು ಯಾವ ರೀತಿ ಇದೆ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ಬರೋ ರಂಗೋಲಿಗಳನ್ನ ಹಾಕ್ತಾ ಇರ್ತೀನಿ ಅಷ್ಟೇ. ಇದು ತುಳಸಿ ಕಟ್ಟೆ ಹತ್ರ ಸಿಂಪಲ್ಲಾಗಿ ಹಾಕಿದ್ದೀನಿ. ನೋಡಿ, ಇದನ್ನೆಲ್ಲ ಇತ್ಕಿನ ಬೇಳೆಯನ್ನು ಇಟ್ಕಿಟ್ಟಿದ್ದೀವಿ. ಈಗ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಪೂಜೆ ಮಾಡಬೇಕೀಗ. ನೋಡಿ, ಪೂಜೆ ಮಾಡ್ತಾ ಇದ್ದೀನಿ. ನಾನು ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತೇಳಿ, ನಾನು ಹಬ್ಬದ ದಿನ ಸಿಂಪಲ್ಲಾಗಿ ನಮ್ಮ ಕಡೆ ಯಾವುದೇ ವಿಶೇಷವಾಗಿ ಏನು ಮಾಡದೆ ಸಿಂಪಲ್ಲಾಗಿ ಮಾಡ್ತೀವಿ. ಮತ್ತು ಇನ್ನೊಂದೇನೆಂದರೆ, ಎಲ್ಲರ ಕಡೆಯೂ ವಿಶೇಷವಾಗಿ ಹಬ್ಬಗಳ ದಿನ ದೇವಸ್ಥಾನಗಳಲ್ಲಿ ಕೆಲವೊಂದು ಊರಲ್ಲಿ ಪೂಜೆ ಮಾಡ್ತಾರೆ. ಅಂದರೆ ನಮ್ಮೂರಲ್ಲಿ ಮನೆಗಳಲ್ಲೇ ಪೂಜೆ ಮಾಡ್ಕೊತೀರಿ. ಮತ್ತು ಬೆಳೆದಿರೋಂಥ ಧಾನ್ಯಗಳಿಗೆ ಪೂಜೆ ಮಾಡಿದ್ದೀವಿ. ನೋಡಿ ಯಾವ ರೀತಿ ಮಾಡಿದ್ದೀವಿ ಅಂದ್ಬಿಟ್ಟು. ನಾನು ಪ್ರಿಪೇರ್ ಮಾಡಿರೋ ಫುಡ್ಡು ಇದು. ನೋಡಿ ಯಾವ ರೀತಿ ಇದೆ. ಇಡ್ಲಿ, ದೋಸೆ, ಚಟ್ನಿ, ಪಲ್ಯ, ಇತ್ಕಿನ ಬೇಳೆ ಸಾಂಬಾರು. ಇದು ಸ್ಪೆಷಲಾಗಿ ಈ ಹಬ್ಬಕ್ಕೆ ನಾವು ಯೂಸ್ ಮಾಡೋದು. ಕಡಲೆಕಾಯಿ, ಅವರೆಕಾಯಿ ಬೇಯಿಸಿರೋದು, ಪೊಂಗಲ್ಲು, ಗೆಣಸಿನ ಗಡ್ಡೆ ಮತ್ತು ಕಬ್ಬು. ಇದು ಸ್ಪೆಷಲ್ ನಮ್ಮ ಕಡೆ. ನೋಡಿ, ಇದು ಡೈಲಿ ತಿನ್ನೋದಾದ್ರೂ ಇವಾಗ ಸ್ಪೆಷಲ್ ನಮಗೆ. ನೋಡಿ, ಎಲ್ಲ ಹಸು ತೊಳಿತಾ ಇದ್ದಾರೆ. ಇದು ಒಂದು ಈ ಹಬ್ಬಕ್ಕೆ ಸಂಕೇತ ಅಂತ ಅರ್ಥ. ಈ ಹಸು ತೊಳೆದು ಇದು ಪೂಜೆ ಮಾಡೋದೇ ಈ ಹಬ್ಬದ ವಿಶೇಷ ಅಂತ. ಓಕೆ, ನಾನು ನಿಮಗೆ ಒಂದು ನೈಟ್ ನೋಡಿಸಿದ್ನಲ್ವ, ಇದನ್ನು ಬೆಳಗ್ಗೆ ನೋಡಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ರಂಗೋಲಿ ಅಂದ್ಬಿಟ್ಟು. ಇದು ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ. ಏಕೆಂದರೆ ನಾನು ನೈಟ್ ನೋಡಿಸಿದಾಗ ಅಷ್ಟೊಂದು ಕ್ಲಿಯರ್ ಆಗಿಲ್ಲ. ಈಗ ಹೇಗಿದೆ ನೋಡಿ. ನಾನು ಬೆಳಗ್ಗೆ ವಿಡಿಯೋ ಮಾಡೋಷ್ಟರೊಳಗಡೆ ಸಂಕ್ರಾಂತಿ ಅನ್ನೋದೇ ಹೊರಟೋಗಿತ್ತು. ಓಕೆ, ಹಸು ಮನೇಲಿ ಒಂದು ಸಿಂಪಲ್ಲಾಗಿ ನಾನು ರಂಗೋಲಿ ಹಾಕ್ಬಿಟ್ಬಿಟ್ಟಿದ್ದೀನಿ. ಏಕೆಂದರೆ ಹಸುಗಳನ್ನೆಲ್ಲ ಬೇಗ ಕಟ್ಟಾಕಬೇಕು, ಟೈಮ್ ಆಯ್ತು ಬೇರೆ ಅವುಗಳಿಗೆ. ಇನ್ನು ನಾನು ಪೊಂಗಲ್ ಮಾಡೋದಕ್ಕೆ ಬೇರೆ ರೆಡಿ ಮಾಡಬೇಕಲ್ವ, ಅದಕ್ಕೆ ಈಗ ಇಲ್ಲಿ ಪೊಂಗಲ್ ಮಾಡೋದಕ್ಕೆ ಮನೆ ಮುಂದೆ ರೆಡಿ ಮಾಡ್ತಾ ಇರೋದು, ಹಸು ಮನೆ ಮುಂದೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ಅಂದ್ಬಿಟ್ಟು. ಅವರು ಸಿಂಪಲ್ಲಾಗಿ 4 ಬೆರಳಲ್ಲೇ ಅಟ್ಬಿಟ್ಬಿಟ್ಟಾರೆ. ನಾವು ಅಂದರೆ ಚುಕ್ಕೆ ಗಿಕ್ಕೆ ಆಡ್ತೀರಿ. ಸೊ ಅವ್ರು ಎಷ್ಟು ಚೆನ್ನಾಗಿ ಅಟ್ಟಿದ್ದಾರೆ ಅಂತ. ಸೊ ಈಗ ಅವರು ಕುರಿಗೆ ಪೂಜೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅದು ಏನೋ ಕುಂಕುಮ ಇಡ್ಸ್ಕೊತಾ ಇಲ್ಲ. ಪರವಾಗಿಲ್ಲ, ಒಂದಕ್ಕೇನೋ ಇಟ್ಟಿದ್ರು, ಇನ್ನೂ 2 ಇದ್ದಾವೆ. ಒಂದೇನೋ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ನಾಚ್ಕೊಂಡು ಪಕ್ಕ ಹೋಗ್ತಾ ಇದೆ. ಪರವಾಗಿಲ್ಲ ಅಂದ್ಬಿಟ್ಟು ಪಾಪ ಅದು ನಿಲ್ಕೊಳ್ತು. ತುಂಬ ಕಷ್ಟಪಟ್ವಿ ಅದಕ್ಕೆ ಹಾರಗಳಾಕಬೇಕು ಅಂತ, ಆದರೆ ಹಾಕ್ಸ್ಕೊಳ್ಲಿಲ್ಲ. ನೋಡಿ, ನಾನೀಗ ಪೊಂಗಲ್ ಮಾಡೋದಕ್ಕೆ ಪೂಜೆ ಮಾಡಿಬಿಟ್ಟು ಕರ್ಪೂರ ಹಚ್ಚಿದ್ದೀನಿ. ಸಾಂಬ್ರಾಣಿ ಕಡ್ಡಿ ಸಹ ಪಕ್ಕ ಇಡ್ತಾಯಿದ್ದೀನಿ. ಸೊ ಈಗ ಆ ಮಡಿಕೆಗೆ ರಂಗೋಲಿ ಹಾಕಿರೋದು ನಮ್ಮಮ್ಮನೇ. ನಾನು ಪೊಂಗಲ್ ಮಾಡೋದಕ್ಕೆಲ್ಲ ಇಟ್ಟಿದ್ದೀನಿ. ಈಗ ಹಾಲು ಹಾಕ್ತಾಯಿದ್ದೀನಿ. ಪೊಂಗಲ್ ರೆಡಿ ಆಗ್ತಾಯಿದೆ. ಈಗ ತುಪ್ಪ ಸಹ ಹಾಕಿದ್ದೀನಿ.
ಪೊಂಗಲ್ ನೋಡಿ ಇನ್ನೇನು ಪ್ರಿಪೇರ್ ಆಗ್ತಾ ಬರ್ತಾ ಇದೆ. ಅದು ರೆಡಿ ಆಗಲಿ. ನೋಡಿ ಈ ಹಬ್ಬಕ್ಕೆ ಇಂಪಾರ್ಟೆಂಟಾಗಿ ಪೊಂಗಲ್ಲೇ ಇರೋದು. ಇನ್ನೊಂದೇನೆಂದರೆ ಪೊಂಗಲ್ ಮಾಡದೇ ಇರೋರು ರೈಸು ಮತ್ತು ಹಾಲು ಹಾಕ್ತೀರಿ. ಇನ್ನೊಂದು ನಮ್ಮ ಕಡೆ ಎಲ್ಲರೂ ಪೊಂಗಲ್ ಮಾಡೋದಿಲ್ಲ. ಪೊಂಗಲ್ ಮಾಡೋರು ಮಾಡ್ತಾರೆ, ಇಲ್ಲಾಂದರೆ ರೈಸೇ ನೈವೇದ್ಯಕ್ಕೆ ಹಾಕ್ಬಿಡ್ತಾರೆ. ನಾನು ಪೊಂಗಲ್ ಮಾಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನಿಮಗೆ ನಾನು ನೋಡಿಸ್ತೀನಿ. ಅದಕ್ಕೂ ಮುಂಚೆ ನಾವು ಹಸುಗಳಿಗೆ ಪೂಜೆ ಮಾಡಬೇಕು. ಇದು ಆಲ್ರೆಡಿ ಕುಮ್ಲ್ತಾ ಇದೆ. ಸೊ ನಾವು ಹಸು ಪೂಜೆ ಮಾಡೋಕ್ಕೆ ಹೋಗೋಣ. ನೋಡಿ ನಮ್ಮ ಮನೇಲಿ 4 ಹಸು ಇದ್ದಾವೆ, ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಇದಕ್ಕೆ ಆಲ್ರೆಡಿ ಪೂಜೆ ಮಾಡಿಬಿಟ್ಟು ಹೂವಿನ ಹಾರ ಕಟ್ಟಿದ್ವಿ, ಆದರೆ ಇದು ಕಿತ್ತಾಕೊಳ್ತು. ಇನ್ನೊಂದು ಹಸು ಪೂಜೆ ಮಾಡೋಣ ಬನ್ನಿ. ನೋಡಿ ಇದಕ್ಕೆ ಕಷ್ಟಪಟ್ಟು ಅರಿಶಿನ ಕುಂಕುಮ ಇಟ್ಟರೂ ಇಡ್ಸ್ಕೊತಾ ಇಲ್ಲ. ಇದಕ್ಕೆ ಕಾಲ್ಗಿಡಕ್ಕೆ ಹೋದರೆ ಇವು ಒದಿಯೋಕ್ಕೆ ಹೋದ್ವು, ಅದಕ್ಕೆ ನಾವು ಇಡಲಿಲ್ಲ. ಯಾವತ್ತೂ ಒದಿತಾ ಇರಲಿಲ್ಲ, ಯಾಕೋ ಇವತ್ತು ಕಾಲುಗಳಿಗೆ ಇಡ್ಸ್ಕೊಳ್ಲಿಲ್ಲ. ಅದಕ್ಕೆ ಬರೀ ಮುಖಕ್ಕೆ ಮಾತ್ರ ಇಟ್ಟಿದ್ವಿ. ಹೂವಿನ ಹಾರ ಎಲ್ಲ ಹಾಕ್ತಿದ್ದಾರೆ. ನಾನು ಇಡ್ತಾ ಇದ್ದೀನಿ ಒಂದು ಕರುಗೆ. ನೋಡಿ ಯಾವ ರೀತಿ ಇಡ್ತಾ ಇದ್ದೀನಿ ಅಂದ್ಬಿಟ್ಟು. ನನಗೆ ತುಂಬ ಇಷ್ಟ ನನ್ನ ಹಸುಗಳಂದರೆ. ಇವ್ರಿಗೆ ಇನ್ನೊಂದು ಇಲ್ಲಿ ಪಟ್ಟೆಗಳು ತೆಗ್ದಿದ್ರಲ್ವ ಕೆಮ್ಮಣ್ಣು ಮತ್ತು ರಂಗೋಲಿ ಪುಡಿಯಿಂದ, ಇದಕ್ಕೇನು ದೃಷ್ಟಿ ಆಗದೆ ಇರಲಿ ಅಂದ್ಬಿಟ್ಟು ತೆಗ್ದಿರೋದು. ನಮ್ಮ ಕಡೆ ಸಿಂಪಲಾಗಿ ಪೂಜೆ ಮಾಡ್ತೀವಿ, ಆದ್ರೂ ಅದಕ್ಕೊಂದು ಪದ್ಧತಿ ಅನ್ನೋದಿರುತ್ತೆ. ನೋಡಿ ನಾವು ಪೊಂಗಲ್ ಮಾಡಿದ್ನಲ್ವ, ಅದನ್ನು ಈಗ ಪೂಜೆ ಮಾಡಿಬಿಟ್ಟು ಸೂರ್ಯನಿಗೆ ನಾವು ಇದನ್ನು ಅರ್ಪಣೆ ಮಾಡ್ತೀವಿ. ನೋಡಿ ಇದರಲ್ಲಿ ಹಾಲು ಹಟ್ಬಿಟ್ಟು ಇದಕ್ಕೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಹಸು ಮನೆ ಹತ್ರ ಇಡ್ತೀರಿ. ಕೆಲವರು ಪರವಾಗಿಲ್ಲ ಮನೆ ಮುಂದೆ ಇಟ್ಕೊಳ್ತಾರೆ, ಹಸು ಏನು ಇಲ್ಲದೆ ಇರೋರು. ಇನ್ನೆಲ್ಲರೂ ಹಸು ಮನೆ ಮುಂದೆ ಇಡ್ತಾರೆ. ಇದ್ರ ಮೇಲೆ ಇನ್ನು ಒಂದು ಮಕ್ರಿ ಆಗಲಿ ಇಲ್ಲಾಂದರೆ ಒಂದು ಯಾವುದಾದ್ರೂ ಬಟ್ಲಾಗಲಿ ಮುಚ್ಚಿಬಿಡ್ತಾರೆ. ನೋಡಿ ಇದನ್ನು ನಾವು ಗಬ್ಬಿ ಹಾಳು ಅಂತೀರಿ. ಅಂದರೆ ಎಲ್ಲರೂ ರಂಗೋಲಿಯಲ್ಲಿ ಇಡ್ತಾರೆ, ನಾವು ರಂಗೋಲಿಯಲ್ಲಿ ಇಟ್ಟರೂ ಇದನ್ನು ಇಲ್ಲಿಡ್ತೀರಿ. ಈಗ ಇದರಲ್ಲಿ ಇಡೋವು ಎಲ್ಲ ಹೊಲಗಳಲ್ಲಿ ಸಿಗ್ತಾವಲ್ವ, ಅದನ್ನೇ ತಂದು ಇಲ್ಲಿ ನಾವು ಇಡ್ತೀವಿ. ಏಕೆಂದರೆ ಈ ಹೂವು ಎಲ್ಲರೂ ಈ ಸೀಸನಲ್ಲೇ ಸಿಗೋದು, ಬೇರೆ ಸೀಸನಲ್ಲಿ ಸಿಗಲ್ಲ. ಅದನ್ನೆಲ್ಲ ತಂದು ಮತ್ತು ಅವರೇ ಗಿಡದಲ್ಲಿರೋದೊಂದು ಸ್ವಲ್ಪ ಕಾಯಿ ಇಲ್ಲಿ ಅಲ್ಲಿ ಏನು ಸಿಗುತ್ತೋ ಅದನ್ನೆಲ್ಲ ತಂದು ಇದರಲ್ಲಿ ಇಡ್ತೀವಿ. ಮತ್ತು ಇದನ್ನು ಬಿಸಾಕೋದಿಲ್ಲ. ಇದಕ್ಕೆ ದೃಷ್ಟಿ ಆಗದೆ ಇರಲಿ, ಇದಕ್ಕೆ ಯಾವುದೋ ಪ್ರಾಬ್ಲಮ್ಸ್ ಬರದೇ ಇರಲಿ ಹಸುಗಳಿಗೆ ಅಂದ್ಬಿಟ್ಟು ಇದನ್ನ ಎತ್ಬಿಟ್ಟು ನಾನು ನಿಮಗೆ ನೋಡ್ಸಿದ್ನಲ್ವ, ಅಲ್ಲಿ ಪಟ್ಟೆಗಳ ಥರ ತೆಗೆದಿದ್ರಲ್ವ ರಂಗೋಲಿಯಿಂದ ಮತ್ತು ಕೆಮ್ಮಣ್ಣಿಂದ, ಅಲ್ಲಿ ಹಾಕ್ಬಿಡ್ತೀವಿ. ವೇಸ್ಟ್ ಮಾಡೋದಿಲ್ಲ ಅದನ್ನು. ನೋಡಿ ಪೂಜೆ ಮಾಡಿದ್ದಾಯಿತು. ನಮ್ಮ ಚುಕ್ಕಿಗೆ ಪೂಜೆ ಮಾಡೋದಕ್ಕೆ ಕೇಳಿದ್ರೆ ಅವಳು ಮಾಡಲಿಲ್ಲ. ನೋಡಿ ಇದಕ್ಕೆ ಗೊಬ್ಬಿ ಹಾಳು ಅಂತೀರಲ್ವ, ಗೊಬ್ಬೆಮ್ಮ ಅಂತೀವಿ, ಗೊಬ್ಬಿ ಹಾಳು ಅಂತೀರಿ. ಇದಕ್ಕೆ ನಾವು ಪೂಜೆ ಮಾಡ್ತಾಯಿದ್ದೀವಿ. ಇದನ್ನೇನು ಪಕ್ಕಕ್ಕೆ ಬಿಸಾಕೋದಿಲ್ಲ. ಇದನ್ನೆಲ್ಲ ಎತ್ಬಿಟ್ಟು ನಾನು ನಿಮ್ಗೆ ಆವಾಗಲೇ ನೋಡ್ಸಿದ್ನಲ್ವ, ಪಟ್ಟೆಗಳು ತೆಗ್ದಿದ್ರಲ್ವ, ದೃಷ್ಟಿ ಆಗುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ ಅಂದ್ಬಿಟ್ಟು ಅಲ್ಲಿ ಹಾಕ್ತೀವಿ ನಾವು. ಇದನ್ನು ಯಾವುದೇ ಕಾರಣಕ್ಕೂ ಅವ್ರ ಸೈಡ್ ಬಿಸಾಕಲ್ಲ. ನಮ್ಮ ಚುಕ್ಕಿ ಚೆನ್ನಾಗಿದೆ, ಒಂದು ಲೈಕ್ ಕೊಡಿ. ಅವಳಿಗೆ ಪೂಜೆ ಮಾಡಿ ಅಂದರೆ ಯಾಕೋ ಮೂಡಿಲ್ಲ. ಸ್ಯಾರಿ ಚೆನ್ನಾಗಿ ಕಟ್ಟಿದ್ದೀರಲ್ವ. ಸೊ ನೋಡಿ ಸಂಜೆ ನೋಡಿ ನಾವು ಅವ್ರ ಸೈಡ್ ಕಟ್ಟಾಕಿದ್ದೀವಿ. ಯಾವ ರೀತಿ ಇದ್ದಾವೆ ನಮ್ಮ ಪಡ್ಡೆಗಳು ಅಂತ ಹೇಳಿ. ಇವು ಪ್ರೆಗ್ನೆಂಟು, ಇವೆರಡೂ. ಇವ್ರ ಅಮ್ಮ ಮತ್ತು ಇವ್ರ ಅಕ್ಕ ನೋಡಿಸ್ತೀರಿ. ಸಂಬಂಧಗಳೇನಕ್ಕ ಈ ರೀತಿ ಹೇಳ್ತಾ ಇದ್ದೀರಿ ಅಂತಲ್ಲ, ಸಂಬಂಧಗಳು ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ನೋಡಿ ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು. ಇವೆಲ್ಲ ಇನ್ನೂ ಪಡ್ಡೆಗಳು, ಹಸುಗಳಾಗಿಲ್ಲ. ಚೆನ್ನಾಗಿದೆ, ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವು ಇನ್ನೂ ಚಿಕ್ಕ ಪಡ್ಡೆಗಳೇ. ನೋಡಿ ಇವೆರಡು ಹಸುಗಳು. ಇವುಗಳಿಗೆ ಸಿಂಪಲ್ಲಾಗಿ ನಾವು ರೆಡಿ ಮಾಡಿದ್ದೀವಿ. ನಾವೇನು ಇವುಗಳಿಗೆ ಹೆಚ್ಚಾಗಿ ರೆಡಿ ಮಾಡೋದಕ್ಕೆ ಹೋಗಲಿಲ್ಲ. ಪೂಜೆ ಮಾಡಿ ಹೂವಿನ ಹಾರ ಹಾಕಿದ್ದೀವಿ. ಕೆಲವೊಂದು ಹಸುಗಳಿಗೆ ಬಲೂನ್ಸ್ ಎಲ್ಲ ಕಟ್ಟಿರ್ತಾರೆ, ಬಟ್ ಇವುಗಳಿಗೆ ಕಟ್ಟಿದ್ರೆ ಆಗಲ್ಲ ಅಂದ್ಬಿಟ್ಟು ನಾವೇನು ಕಟ್ಟಿಲ್ಲ. ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮೂರಲ್ಲಿ ಯಾವ ರೀತಿ ಹಬ್ಬ ಮಾಡ್ತಾರೆ ಅನ್ನೋದು ಸಹ ನಂಗೆ ತಿಳಿಸಿ. ಏಕೆಂದರೆ ನಿಮ್ಮ ಕಡೆ ಇನ್ನೂ ಚೆನ್ನಾಗಿ ಹಬ್ಬ ಮಾಡ್ತಾರೆ ಅಂದರೆ ನಮಗೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ. ಬಟ್ ನಮ್ಮೂರಲ್ಲಿ ಸಿಂಪಲ್ಲಾಗಿ ಯಾವುದೇ ಆಡಂಬರ ಏನೂ ಇಲ್ಲದೆ ಅವರೆಲ್ಲ ಅವ್ರವ್ರ ಫ್ಯಾಮ್ಲಿ ಜೊತೆ ಆರಾಮಾಗಿ ಪೂಜೆ ಮಾಡ್ತಾರೆ. ಮತ್ತು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಆ ದಿನ ಟೈಮ್ ಸ್ಪೆಂಡ್ ಮಾಡ್ತಾರೆ. ಫ್ರೆಂಡ್ಸ್ ನಿಮ್ಗೆ ಯಾವ ರೀತಿ ಇದೆ ನೋಡಿ ಪ್ಲೀಸ್ ತಿಳಿಸಿ. ಮತ್ತು ನೋಡಿ ಸಂಜೆ ಪೂಜೆ ಮಾಡ್ತೀವಿ ನಾವು.
ಮನೆಯಲ್ಲಿ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಮತ್ತು ಬಾಗಿಲಲ್ಲಿ ಆ ಕಡೆ ಈ ಕಡೆ ಒಂದು ದೀಪ ಹಚ್ತೀವಿ. ಸಂಜೆ ಹೊತ್ತು ಲಕ್ಷ್ಮಿ ಮನೆಗೆ ಬರ್ತೀವಿ. ಮತ್ತು ಇದನ್ನು ತುಳಸಿ ಗಿಡದ ಹತ್ರ ಸಹ ನಾವು ದೀಪ ಹಚ್ತೀವಿ. ಮತ್ತು ಹಸು ಮನೆಯಲ್ಲಿ ಸಹ ದೀಪ ಹಚ್ತೀವಿ. ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದ್ದು.